ಇನ್ನು ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಶಿವಾನಂದ ಕಚೇರಿಯಲ್ಲಿ ಪೊಲೀಸರು ಇಂಚಿಂಚು ಶೋಧ ಮಾಡ್ತಾ ಇದ್ದಾರೆ. ಬಾಂಡ್ ಪೇಪರ್ಗಳು, ಚೆಕ್ಗಳು ಸಿಕ್ಕಿವೆ ಬೇಕಾದಷ್ಟು. ಒಂದೇ ವಾರದಲ್ಲಿ 50 ಕೋಟಿ ಹೂಡಿಕೆ ಆಗಬೇಕಾಗಿತ್ತಂತೆ. ಹೂಡಿಕೆದಾರರಿಗೆ ಕೊಡಬೇಕಾಗಿರುವಂಥ ಬಾಂಡ್ ಪೇಪರ್ಗಳು ಪತ್ತೆಯಾಗಿವೆ. 3,700 ಚೆಕ್ಗಳು ಪತ್ತೆಯಾಗಿವೆ. ಇನ್ನು ಇವೆಲ್ಲ ಚೆಕ್ಗಳಿಗೆ, ಬಾಂಡ್ ಪೇಪರ್ಗಳಿಗೆ ಶಿವಾನಂದ ಸಹಿ ಹಾಕಿದ್ದನಂತೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ DC ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಶಿವಮ್ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂಥ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ ದೇರ್ ಈಸ್ ಅ ಪ್ರೈಮಾ ಫೇಸಿ ಎವಿಡೆನ್ಸ್ ದ್ಯಾಟ್ ಇರ್ರೆಗ್ಯುಲಾರಿಟೀಸ್ ಟೇಕಿಂಗ್ ಪ್ಲೇಸ್ ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನಲ್ಲಿ ಒಂದು FIR ವನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದರೆ KPID ಆ್ಯಕ್ಟಲ್ಲಿ ಸೆಕ್ಷನ್ 9 ಹಾಗೂ ಬಡ್ಸ್ ಆ್ಯಕ್ಟಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಆ್ಯಂಡ್ ಸಬ್ ಕ್ಲಾಸ್ 2. ಇನ್ನು ವಾಣಿಜ್ಯ ಇಲಾಖೆ ಮತ್ತೊಂದು ವಂಚನೆ ಜಾಲವನ್ನು ಪತ್ತೆ ಹಚ್ಚಿದೆ. 2,000 ಕೋಟಿ ರೂಪಾಯಿ ನಕಲಿ ITC ಜಾಲ.